ಪ್ರಿಯಾಂಕಾ ಸಾಬ್ರ ಬಗ್ಗೆ ಪ್ರತಿ ಸರ್ತಿ ದನಿ ಎತ್ತಿ 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 ಪ್ರಿಯಾಂಕಾ ಸಾಬ್ರ ತವರೂರು ಅವ್ರಿಗೇನ್ ಗೊತ್ತಿದೆ ರೀ ಅದು. ಅದು ಏನು ಹಾಸ್ಟೆಲ್ ವಾರ್ಡನ್ಗಳು ಮತ್ತೆ ಇವ್ರಿಗೆ ಬೇಕಲ್ಲ ಅಡಿಗೆ ಸಹಾಯಕರಿಗೆ ಅಲ್ಲಿಗೆ ಮಾಡ್ತಕ್ಕಂತ ಫುಡ್ ಸಪ್ಲೈ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಾನು ರಾಜು ಎಸ್ ಲಿಂಕ್ ಅಂತ ಹೇಳಿ ಭಾರತೀಯ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ದಂಡುತಿ ಗ್ರಾಮದಲ್ಲಿ ಏನು ಹಾಸ್ಟೆಲ್ ನಲ್ಲಿ ಮಕ್ಕಳಿಗೆ ಒಂದು ಸರಿಯಾಗಿ ಊಟದು ಅನ್ನ ಬೆಂದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಅಸ್ತು ಆಗದು ಅಲ್ಲಿ ಕಂಡು ಬತ್ತು. ಕೆಲವು ಇವಾಗ ಗೊತ್ತಿರ್ಬೇಕು ಈ ಹಾಸ್ಟೆಲ್ ವಾರ್ಡನ್ಗಳು ಅಲ್ಲಿ ಪ್ರಿನ್ಸಿಪಾಲ್ಗಳಿಗೆ ಇವೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಂಬುದು ಗೊತ್ತಿರ್ಬೇಕು. ನೆಗ್ಲಿಜೆನ್ಸಿ ಯಾವಾಗ ವಾರ್ಡನ್ಗಳು ಮತ್ತೆ ಪ್ರಿನ್ಸಿಪಾಲ್ರು ಇವ್ರು ಯಾವಾಗ ಏನ್ ನೆಗ್ಲಿಜೆನ್ಸಿ ಆಗ್ತದೋ ಆ ಕಾರಣಕ್ಕಾಗಿ ಈ ತರ ಆಗ್ತದ. ಗುಲ್ಬರ್ಗದಲ್ಲಿ ಅದು ಒಂದೇ ಅಂತಲ್ಲ, ಇಡೀ ಗುಲ್ಬರ್ಗ ತುಂಬಾ ಹಾಸ್ಟೆಲ್ಗಳದು ಯಾವುದೇ ವಾರ್ಡನ್ನು ಅದಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಹಾಸ್ಟೆಲ್ಗಳಲ್ಲಿ ಇದು ತೊಂದರೆಗಳು ಇದೆ. ನೀವು ವಾರ್ಡನ್ಗಳು ಏನ್ ಮಾಡ್ತೀರಿ, ಮತ್ತೆ ಸೋಷಿಯಲ್ ಹೆಲ್ಪರ್ ಜಿಡಿಗಳು ಏನ್ ಮಾಡ್ತೀರಿ? ನೀವು ಹೋಗ್ಬೇಕು, ಹಾಸ್ಟೆಲ್ ವಿಸಿಟ್ ಮಾಡ್ಬೇಕು, ಅಲ್ಲಿ ಸ್ವಚ್ಛತೆ ಇದೆಯಲ್ಲ ಅಂತ ನೋಡ್ಬೇಕು. ಇವತ್ತ ಒಬ್ಬರು ಯಾವುದೋ ಒಂದು ಸಂಘಟನೆ ಲೀಡರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಪೊಲಿಟಿಕಲ್ ಲೀಡರ್ ಆಗಿರ್ಬೋದು, ಒಬ್ಬ ಗೃಹ ಸಚಿವರಿಗೆ ಈ ತರ ಏನಿದೆ ನಿನಗೆ ಕಾಮನ್ ಸೆನ್ಸ್ ಇದೆ ಏನಿದೆ ಅಂತ ವಾರ್ಡನ್ಗಳು ಮತ್ತೆ ಏನು ಕಣ್ಣು ಮುಚ್ಕೊಂಡು ಕೂತಿದ್ರಿ ನೀವು ಎಲ್ಲ. ಅಲ್ಲಿ ಏನು ನಿನ್ನೆ ಅದು ನಡೆದ ಘಟನೆಗೆ ಆಲ್ರೆಡಿ ಒಬ್ಬ ಪ್ರಿನ್ಸಿಪಾಲ್ ಮತ್ತೆ ವಾರ್ಡನ್ ಇವರಿಬ್ರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಆಗೋದಕ್ಕೆ ಕೆಲವು ಪಾಲಿಟಿಕಲಿ ಆಗಿ ಅದು ತಿರುಗಿ ಅದು ಹಿಂಗಿದೆ ಹಂಗಿದೆ. ನಿಮಗೂ ಕೂಡ ಕಾಮನ್ ಸೆನ್ಸ್ ಬೇಕು. ಅಲ್ಲಿ ನಾವು ಮಾಡಕಂತ ವ್ಯವಸ್ಥೆ ಏನಿರ್ಬೇಕು, ನಾವು ಸ್ವತಃ ಹೋಗಿ ಏನಾದ್ರೂ ತೊಂದರೆ ಇದ್ರೆ ಆ ಹಾಸ್ಟೆಲ್ ನಲ್ಲಿ ಈ ಸಂಘಟನೆದವರು ಅಲ್ಲಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ಬೇಕು. ಒಬ್ಬ ಗೃಹ ಸಚಿವರಿಗೆ ಮತ್ತೆ ಒಬ್ಬ ಉಸ್ತುವಾರಿ ಮಿನಿಸ್ಟರ್ ಅವರಿಗೆ ಒಬ್ಬ ಬಾಯಿಗೆ ಬಂದಾಗ ಒಬ್ಬ ಈ ತರ ಮಾತಾಡ್ತಾವ ಅಂತಂದ್ರ ಮತ್ತ ಕಾಮನ್ ಸೆನ್ಸ್ ಬೇಕಲ್ಲ ನಿಮ್ಗೆ. ಏನ್ ಮಾಡಕತ್ತೀರಿ ನೀವೆಲ್ಲ? ಹಾಸ್ಟೆಲ್ ವಾರ್ಡನ್ಗಳು ಎಲ್ಲ ಜವಾಬ್ದಾರಿ ಬೇಕು. ಒಂದ್ ವೇಳೆ ಹಾಸ್ಟೆಲ್ ವಾರ್ಡನ್ಗಳಿಗೆ ಆಮೇಲೆ ಈ ಸೋಷಿಯಲ್ ತಾಲೂಕಾ ಆಫೀಸರ್ಗಳಿಗೆ ಇದೇ ನೆಗ್ಲಿಜೆನ್ಸಿ ಮಾಡಿದ್ರ ನಾವು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ. ಇದು ಏನು ಈ ತರ ಸಚಿವರೇನು ಆ ತರ ಏನು ಬೇಕಂತೇಳಿ ಈ ತರ ನಿಮ್ಗೆ ಮಾಡಂತ ಯಾರು ಹೇಳ್ತಾರ? ಹೋಗಿ ಎಲ್ಲದಕ್ಕ ಕಾರಣ ಅವರೇ ಅಂದಂಗ್ ಮಾತಾಡ್ತಿರಲ್ಲ, ಗೊತ್ತಾಗಲ್ಲ ನಿಮಗೆ. ಇದು ಇಮಿಡಿಯೇಟ್ಲಿ ನಾವು ಕೂಡ ಖಂಡಿಸ್ತೀವಿ. ಮಕ್ಕಳಿಗೆ ಆಗುದು ನಾವು ಕೂಡ ಎಲ್ಲಾ ಮಕ್ಕಳು ಅಂತಂದ್ರೆ ನಮಗೂ ಕೂಡ ನೋವು ಆಗಿದೆ, ಆಗಿಲ್ಲ ಅಂತೇನಿಲ್ಲ. ಮಕ್ಕಳಿಗೆ ಆದ್ರ ಕೂಡಲೇ ಅಲ್ಲಿ ಸಂಬಂಧಪಟ್ಟಂತ ಹಾಸ್ಪಿಟಲ್ ಅಲ್ಲ ಅವ್ರು ಕೂಡ ಟ್ರೀಟ್ಮೆಂಟ್ ಆಗಿದೆ. ಇಲ್ಲಿ ಕೂಡ ನಾವು ಇನ್ನೂ ಒಂದ್ ಹೇಳ್ತೀವಿ, ಫಸ್ಟ್ ನಾವು ಹೇಳೋದೇ ಹಾಸ್ಟೆಲ್ ವಾರ್ಡನ್ಗಳು ಅಲ್ಲಿದು ಅಡಿಗೆ ಸಹಾಯಕರಿಗೆ ಸ್ವಚ್ಛತೆ ಅನ್ನೋದು ನೀವು ಕಾಪಾಡ್ಬೇಕು. ಅಲ್ಲಿ ಏನು ಸಪ್ಲೈ ಏನು ಫುಡ್ ಸಪ್ಲೈ ಏನ್ ಮಾಡ್ತೀರಿ ಅವ್ರು ಯಾರಿಗಿದೆ ಟೆಂಡರ್ ಅವ್ರಿಗೆ ಕೂಡ ಅದು ಏನು ಟೆಂಡರ್ ಅವ್ರಿಗೆ ಕ್ಯಾನ್ಸಲ್ ಆಗ್ಬೇಕು. ಮತ್ತಂತರ ಇವ್ರಿಗೆ ಅವ್ರ ಲೈಸೆನ್ಸ್ ರದ್ದು ಮಾಡ್ರಿ. ಯಾಕಂದ್ರೆ ಮಕ್ಕಳಿಗೆ ಇದೇ ತರ ನೀವು ಮನಸ್ಸಿಗೆ ಬಂದಂತ ಕೊಡ್ತೀರಿ, ಮನಸ್ಸಿಗೆ ಬಂದಂಗ ನೀವು ಮಾಡ್ತೀರಂತಂದ್ರ ನಾವು ಕೂಡ ಇದಕ್ಕ ಸಹಿಸಲ್ಲ. ನಾವು ಕೂಡ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಸೊ ಇದಕ್ಕಾಗಿ ಇದು ಕೇಳಿ 1000 ಸರ್ತಿ ಕೇಳಿ ನಮಗ ಓಕೆ. ಪ್ರಿಯಾಂಕಾ ಸಾಬ್ರ ಬಗ್ಗೆ ಪ್ರತಿ ಸರ್ತಿ ದನಿ ಎತ್ತಿ 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 ಪ್ರಿಯಾಂಕಾ ಸಾಬ್ರ ತವರೂರು ಅವ್ರಿಗೇನ್ ಗೊತ್ತಿದೆ ರೀ ಅದು. ಅದು ಏನು ಹಾಸ್ಟೆಲ್ ವಾರ್ಡನ್ಗಳು ಮತ್ತೆ ಇವ್ರಿಗೆ ಬೇಕಲ್ಲ ಅಡಿಗೆ ಸಹಾಯಕರಿಗೆ ಅಲ್ಲಿಗೆ ಮಾಡ್ತಕ್ಕಂತ ಫುಡ್ ಸಪ್ಲೈ ಯಾವ್ದು ಮಾಡ್ತಿದಂತೆ. ನೀವು ಒಂದ್ ಸ್ವಲ್ಪ ಹಾಸ್ಟೆಲ್ ವಾರ್ಡನ್ಗಳು ಮತ್ತೆ ನಮ್ಮ ಸೋಷಿಯಲ್ ಹೆಲ್ಪರ್ ಎಡಿ ಮತ್ತೆ ಏನ್ ಸಂಬಂಧಪಟ್ಟಂತ ಆಫೀಸರ್ ಮುರಾರ್ಜಿ ಅದಕ್ಕೆ ಸಂಬಂಧಪಟ್ಟಂತ ಆಫೀಸರ್ಗಳು ನಿಮ್ಗೆ ಒಂದ್ ಸ್ವಲ್ಪ ನಾಚಿಕೆ ಬರ್ಬೇಕು. ಯಾಕಂತಂದ್ರ ಇದೇ ತರ ನೀವು ಮಾಡಿದ್ರ ಮುಂಬರೋ ದಿನದಾಗ ಏನದ ವ್ಯವಸ್ಥೆ ನಿಮ್ದು ಕೆಟ್ಟ ಹೋಗ್ತದ. ಆಫೀಸರ್ಗಳಿಗೆ ನೀವು ಬುದ್ಧಿ ಪಾಠ ಕಲಿಬೇಕು ನೀವು. ಮತ್ತ ಪಾಠ ಒಂದ್ ವೇಳೆ ಕಲಿ ಅಂದ್ರೆ ನಾವು ನಿಮ್ಗೆ ಪಾಠ ಕಲಿಸ್ಬೇಕಾಗ್ತದ. ಇವಾಗ ಅವ್ರು ಯಾರು ಏನು ಅಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು ಅಥವಾ ಅಲ್ಲಿ ಸಂಬಂಧಪಟ್ಟ ಪ್ರಿನ್ಸಿಪಾಲ್ ಆಗಿರ್ಬೋದು ಅವರಿಗೆ ಪನಿಷ್ಮೆಂಟ್ ಆಗಿದೆ. ಇನ್ನೇನು ಪ್ರಿಯಾಂಕಾ ಸಾಬ್ರ ಬಗ್ಗೆ ನೀವು ಅಪಶಬ್ದಗಳು ಮತ್ತೆ ತಿರ್ಗ ಅವ್ರಿಗೆ ಏಕವಚನದಲ್ಲಿ ಮತ್ತೆ ಕೆಟ್ಟ ನುಡಿಗಳು ಏನ್ ಬೈತಾರೆ ಅವ್ರಿಗೆ ಕೂಡ ಹಾಗೆ ಇದು ಆಗಿದೆ, ಶಿಕ್ಷೆ ಆಗಿದೆ. ನಿಮಗ್ ಕೂಡ ಅತಿ ಶೀಘ್ರದಲ್ಲಿ ನಿಮ್ಮ ಕೂಡ ಇಮಿಡಿಯೇಟ್ಲಿ ಎಫ್ಐಆರ್ ಮಾಡ್ಬೇಕು. ಯಾಕಂದ್ರೆ ಅದು ಒಂದ್ ವೇಳೆ ನಾವು ಮಾಡ್ಲಿ ಅಂತಂದ್ರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕಾಗ್ತದ, ದನಿ ಎತ್ತಬೇಕು. ಇವತ್ತು ನಾನೇ ಒಂದು ಮಾತಾಡೋದಿರ್ಬೋದು, ಬೇರೆ ಯಾರೇ ಮಾತಾಡೋದು ಶಿಕ್ಷೆ ಪಾಠ ಆಗ್ಲೇಬೇಕು. ಇದು ನಮ್ದು ಕೂಡ ಆಗ್ರಹ ಇದೆ.